ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ನನ್ನ ಪ್ರತಿ ವಿಡಿಯೋನೂ ಕೂಡ ತುಂಬಾ ಡಿಲೇ ಆಗ್ತಾಯಿದೆ, ಅಂದರೆ ತುಂಬ ಲೇಟ್ ಆಗ್ತಾಯಿದೆ. ತುಂಬ ವೀಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ರು ಕೂಡ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಗಾನ್ವಿಗೆ ತುಂಬಾ ಹುಷಾರಿರಲಿಲ್ಲ. ಸೊ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಹಂಗಾಗಿ ಯಾವುದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಗಾನ್ವಿಗೆ ಏನು ಹುಷಾರಿರಲಿಲ್ಲ ಅಂದರೆ ಊರಲ್ಲಿ ತುಂಬ ದಿನದಿಂದ ಇದ್ದುಬಿಟ್ಟು ಆಮೇಲಿಂದ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಲ್ಲಿ 1 ದಿನ 2 ದಿನ ಇದ್ದಿದ್ದಷ್ಟೇ. ಅಲ್ಲಿ ವೆದರ್ಗೂ ಅಲ್ಲಿನ ಏನು ಅಂತಲೇ ಗೊತ್ತಾಗಲಿಲ್ಲ. ಒಂದೇ ದಿನಕ್ಕೆ ಹುಷಾರು ತಪ್ಪಿಟ್ಲು. ಬೆಂಗಳೂರಲ್ಲಿ ಯಾವ ಡಾಕ್ಟ್ರುಗಳು ಅಡ್ಜಸ್ಟ್ ಆಗಿಲ್ಲ. ನಾವೆಲ್ಲರೂ ಜಾಸ್ತಿ ತೋರಿಲ್ಲ ಬೆಂಗಳೂರಲ್ಲಿ. ಸೊ ಹಂಗಾಗಿ ಮತ್ತೆ ಊರಿಗೆ ಬಂದು ಊರಲ್ಲಿ ಅವಳನ್ನ ಫುಲ್ಲು ಟೆಸ್ಟ್ ಮಾಡಿಸ್ದೆ. ಜ್ವರ ಇದೆ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಬಿಟ್ಟು ಜ್ವರ ಬರ್ತಾನೆ ಇತ್ತು. ಬ್ಲಡ್ ಚೆಕಪ್ ಮಾಡ್ಸೋಣ ಅಂತೇಳಿ ಅಂದ್ಕೊಂಡೆ. ಅವರು ಏನು ಬೇಡ ಅಂತೇಳಿ ಬರೀ ಸಿಂಪಲ್ಲಾಗಿ ಒಂದು ಎಕ್ಸ್ರೇ ಮಾಡಿಸಿದ್ರು. ಅಲ್ಲಿ ಅವಳಿಗೆ ಕಫ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು 3 ದಿವಸ ಇಂಜೆಕ್ಷನ್ ಹಾಕ್ಸೋಕ್ಕೆ ಹೇಳಿದರು. ಇದೇ ಇಂಜೆಕ್ಷನ್ಸು, ಸೂಜಿಗಳು, ಔಷಧಿಗಳು ಎಲ್ಲ ಅವಳೇ ತೋರಿಸ್ತಾ ಇದ್ದಾಳೆ. ನಾನೇ ವೀಡಿಯೋಗೆ ತೋರಿಸ್ತೀನಿ ಕಣಮ್ಮ ಅಂತ. ನೀವೇ ನೋಡಿ ಎಷ್ಟೊಂದು ವೀಕ್ ಆಗಿಬಿಟ್ಟಿದ್ದಾಳೆ, ಎಷ್ಟೊಂದು ಆ್ಯಕ್ಟಿವ್ ಇದ್ಲು ಅಂದರೆ. ಇವಾಗ ನೋಡಿದ್ರೆ ನನಗೆ ಬೇಜಾರಾಗ್ಬಿಡ್ತದೆ ಒಂದೊಂದು ಸತಿ ಅವಳನ್ನ. ಪಾಪ ಇಷ್ಟೊಂದೆಲ್ಲ ಔಷಧಿ ಕುಡಿಬೇಕು, ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂದರೆ ನಮ್ಮ ಕೈಲೇ ಆಗಲ್ಲ ಪಾಪ. ಅವೇನು ಮಾಡ್ತವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇನ್ನು 3 ದಿವಸ ಇಂಜೆಕ್ಷನ್ ಮಾಡ್ಸೋಕೆ ಹೇಳಿದ್ರಲ್ವ, ಅದೇ ರೀತಿ 3 ದಿನ ಕೂಡ ಅಲ್ಲೇ ನಮ್ಮೂರ ಪಕ್ಕದಲ್ಲೇ ಇರೋ ಹಾಸ್ಪಿಟಲ್ಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇಂಜೆಕ್ಷನ್ನ ಮಾಡಿಸ್ಕೊಂಡು ಬಂದೆ. ಸೊ 3 ದಿವಸ ಕಳೆಯೋಷ್ಟರಲ್ಲಿ ಆ ಕೈಲಿ ಅವಳು ಸೂಜಿ ಇಟ್ಕೊಂಡು ಮಲ್ಕೋತಿದ್ದು ನೋಡಿ ನನಗೆ ಭಯ ಆಗ್ತಾಯಿತ್ತು. ಎಷ್ಟು ದಿವಸಕ್ಕಪ್ಪ 3 ದಿವಸ ಆಗಿಬಿಟ್ರೆ ಸಾಕು ಅನ್ನೋ ಥರ ಬೆಳಗ್ಗೆ ರಾತ್ರಿ ಕಳೆದಿದ್ದೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನ್ಯೂ ಇಯರ್ ಕೂಡ ಬಂತು. ನನಗೇನು ಈ ಸಲ ನ್ಯೂ ಇಯರು ಎಂದಿನ ಥರ ಕ್ಯಾಲೆಂಡರ್ ಡೇಟಲ್ಲೇ ಮುಗ್ದೋಗ್ಬಿಡ್ತು. ಸೊ ಅವಳಿಗೆ 26ನೇ ತಾರೀಕಲ್ಲಿ ಬಂದಿದ್ದು ಜ್ವರ. 3ನೇ ತಾರೀಕುವರೆಗೂ ಅವಳಿಗೆ ಬಿಡಲೇ ಇಲ್ಲ. ಸೊ ಮನೆಯಲ್ಲಿ ಇವಳಿಗೂ ಹುಷಾರಿಲ್ದಿರೋ ಕಾರಣ ನ್ಯೂ ಇಯರ್ನ ಯಾರೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಮನೆಯಲ್ಲಿ ಮಕ್ಕಳು ಹುಷಾರು ತಪ್ಪಿದ್ರೆ ಯಾರು ತಾನೇ ಸಂತೋಷವಾಗಿರೋಕ್ಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಸೆಲೆಬ್ರೇಟ್ ಮಾಡಲೇ ಇಲ್ಲ. ಸೊ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದರೆ ಅದೇ ದೊಡ್ಡ ಸೆಲೆಬ್ರೇಟು. ಅದಕ್ಕಿಂತ ಖುಷಿ ಬೇರೆ ಸಿಗೋದೇ ಇಲ್ಲ. ಮನೆಯಲ್ಲಿ ಒಬ್ಬರು ಪೇಷಂಟ್ ಆಗಿಬಿಟ್ರು ಕೂಡ ಆ ಮನೆಯಾಗಿರೋದಿಲ್ಲ. ಎಲ್ಲರೂ ಪೇಷಂಟ್ ಆಗಿರ್ತಾರೆ. ಒಬ್ಬರು ಮುಖದಲ್ಲೂ ನಗು ಮುಖನೇ ಇರಲ್ಲ. ಇನ್ನು ಗಾನ್ವಿಗೆ ಹುಷಾರಿಲ್ಲ ಅನ್ನೋದ್ರ ಜೊತೆಗೆ ಅದ್ರ ಮಧ್ಯೆ ಮನೇಲಿ ಕೂಡ ತುಂಬಾ ಕೆಲಸ ಇತ್ತು. ರಾಗಿ ಕೊಯ್ಲು, ಭತ್ತದ ಕೊಯ್ಲು ಎಲ್ಲ ಇದ್ದಿದ್ದರಿಂದ ನಮ್ಮಪ್ಪ ನಮ್ಮಮ್ಮಂಗೆ, ನಮ್ಮ ಅತ್ತೆ ನಮ್ಮ ಮಾವನಿಗೆ ಎಲ್ರಿಗೂ ತುಂಬಾ ಕೆಲಸ ಇತ್ತು. ಇದ್ರ ಮಧ್ಯೆ ಗಾನ್ವಿಗೆ ಹುಷಾರಿಲ್ದಿರೋದು ನೋಡಿ ಅವರಂತೂ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗೋಗ್ಬಿಟ್ಟಿದ್ರು. ಫಸ್ಟ್ ಹುಷಾರು ಮಾಡಿಕೊಂಡು ಆರಾಮಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಇದ್ಬಿಡಿ, ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ, ನಿಮ್ಗೆ ಖುಷಿಯಾಗಿದ್ದರೆ ಸಾಕು ಅನ್ನೋಷ್ಟು ಮಟ್ಟಿಗೆ ಅವ್ರಿಗೆ ಬೇಜಾರಾಗೋಗ್ಬಿಟ್ಟಿತ್ತು. ಸೊ ಪೂರ್ತಿ ಹುಷಾರಾಗೋವರೆಗೂ ಹೋಗಲೇ ಬೇಡ, ಆಮೇಲೆ ಮತ್ತೆ ಅಲ್ಲಿಂದ ಬೆಂಗಳೂರಿಂದ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಒಂದು ವಾರ 15 ದಿವಸ ಇದ್ದು ನೋಡಿಕೊಂಡು ಪೂರ್ತಿ ಕಂಪ್ಲೀಟಾಗಿ ಹುಷಾರಾದಮೇಲೆ ಗಾನ್ವಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದು ಪಾಂಡವಪುರ ರೈಲ್ವೆ ಸ್ಟೇಷನ್ನು. ಸೊ ಟ್ರೈನಲ್ಲಿ ಹೋಗೋದೇನು ತೋರಿಲ್ಲ. ಇನ್ನು ನೆಕ್ಸ್ಟು ಮನೆಗೆ ಬಂದು ಹಾಗೆ ಊರಿಂದ ಏನೇ ತಂದಿದ್ದೀನಿ ಅಂತ ತೋರ್ತಾಯಿದ್ದೀನಿ. ಸೊ ಊರಿಂದ ಬರಬೇಕಾದ್ರೆ ಸ್ವಲ್ಪ ಬೆಣ್ಣೆ, ಹಾಗೆ ತಡ್ನಿಕಾಳು ಮತ್ತು ತೊಗರಿಕಾಳನ್ನ ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಸ್ವಲ್ಪ ಕೊಬ್ಬರಿಕಾಯಿ ಮತ್ತು ಬೆಲ್ಲ. ಇದು ಅದೇ ಮಾಮೂಲಿ ಎಳ್ಬೀರು ಮಾಡೋದಕ್ಕೆ ಬೇಕಲ್ಲ, ಇನ್ನೇನು ಸಂಕ್ರಾಂತಿ ಹಬ್ಬ ಬತ್ತಲ್ವಾ. ಸೊ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಗೆ ಕೊಬ್ಬರಿಕಾಯಿನ ಊರಿಂದನೇ ತೊಗೊಂಡು ಬಂದಿದ್ದೀನಿ. ಬೆಂಗಳೂರಲ್ಲಿ ಅಚ್ಚು ಬೆಲ್ಲ ಸಿಗೋದಿಲ್ಲ, KG ಲೆಕ್ಕದಲ್ಲಿ ಹಾಗೆ ಕೊಟ್ಬಿಡ್ತಾರೆ. ಹಂಗಾಗಿ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ. ಸ್ವಲ್ಪ ಬಾಳೆ ಗೊನೆ ಅರ್ಧ, ಹಾಗೆ ಪರಂಗಿ ಹಣ್ಣು, ಹಾಲು ಎಲ್ಲನೂ ತೊಗೊಂಡು ಬಂದಿದ್ದೆ. ಇನ್ನು ಒಂದ್ಸಲ ಊರಿಂದ ಬರಬೇಕಾದ್ರೆ ಹಾಲು ತೊಗೊಂಡು ಬಂದಿದ್ದೆ ಅಲ್ವಾ, ಹಾಲನ್ನ ಹಂಗೆ ತೆಗ್ದಿಟ್ಬಿಟ್ಟು ಬಿಸಿ ಮಾಡದೇ ಇರೋದಕ್ಕೆ ಹಾಲು ಒಡೆದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಫಸ್ಟ್ ಈ ಸಲ ಬಂದ ತಕ್ಷಣ ಹಾಲು ಕಾಯಿಸಿಟ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಅಡುಗೆಗೆ ಉಪ್ಪು ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ತಡ್ನಿಕಾಳು, ತೊಗರಿಕಾಳು ಎರಡನ್ನೂ ಬಿಡಿಸಿಟ್ಕೊಂಡು ಕಾಳನ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಖಾರ ಹರ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿನ ಸುಟ್ಕೊಳ್ತಾ ಇದ್ದೀನಿ.
ಸೊ ಎಲ್ಲಾದರೂ ಹೊರಗಡೆಯಿಂದ ಬಂದಾಗ ಮೊದಲಾಗಿ ಅಡುಗೆ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದರೆ ಏನು ಮಾಡೋದು, ಹೊಟ್ಟೆ ಕೇಳುತ್ತಾ ಊಟ ಮಾಡಲೇಬೇಕು, ಅಡುಗೆನೂ ಮಾಡಲೇಬೇಕು. ಸೊ ಹಂಗಾಗಿ ಅಕ್ಕ ನಾನು ಇಬ್ಬರಿರೋದ್ರಿಂದ ಅಡುಗೆ ಮಾಡೋದು ಕಂಡುಬರೋದಿಲ್ಲ. ನೋಡಿ ಉಪ್ಪು ಸಾಂಬಾರು ಎಷ್ಟು ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಅಂದರೆ ತುಂಬಾ ಬೇಗ ರೆಡಿಯಾಗಿಬಿಡುತ್ತೆ. ಇನ್ನು ಅಡುಗೆನೋ ಬೇಗ ಆಯಿತು, ಬೇಗನೆ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಮುಂದುವರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಫೋನು ಊರಿಂದ ಬಂದಿದ್ನೆಲ್ಲ ಸ್ವಿಚ್ ಆಫ್ ಆಗೋಗ್ಬಿಡ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ.